ಇತ್ತೀಚೆಗೆ ಮೋದಿಜಿಯವರೊಂದು ಸ್ಕೀಮ್ ತಂದ್ರು. ಹೆಣ್ಣು ಮಕ್ಕಳಿಗೆ ಗರ್ಭಕೋಶ ಕ್ಯಾನ್ಸರ್ ಜಾಸ್ತಿ. 100 ಕ್ಯಾನ್ಸರ್ ಇದ್ರೆ ಹೆಣ್ಮಕ್ಳಲ್ಲಿ 30% ಅದೇ ಕ್ಯಾನ್ಸರ್ ಬರೋದು. ಈಗ ಅದಕ್ಕೋಸ್ಕರ ಅದು ಏನು ಅಂದ್ರೆ ಆಪರೇಷನ್ ಮಾಡಿದ್ರೆ 3.5 ಲಕ್ಷ ಆಗ್ತದೆ. ಈಗ ಅದನ್ನ ನೋಡಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು 14 ವರ್ಷ ತುಂಬತಾ ಇದ್ದಂಗೆ ಮಕ್ಕಳಿಗೆ ಇಂಜೆಕ್ಷನ್ ಕೊಡಕ್ ಸ್ಟಾರ್ಟ್ ಮಾಡೋದು ಫ್ರೀಯಾಗಿ. ಅವ್ರ ಕ್ಯಾನ್ಸರೇ ಬರೋಲ್ಲ. ಮೋದಿ ಅವ್ರ ಹೆಸರೇ ಹೇಳಲ್ಲ. ನಾನ್ ಕೊಡಿಸಿದ್ದು ನನ್ ಕೋಟ್ ಹಾಕೊಂಡ್ಬಿಡೋದಲ್ಲ. ಮೋದಿ ಅವ್ರದ್ದು ಇರೋದೇ ಇಲ್ಲ. ಯಾರು ಹಾಕಿರ್ತಾರೋ ಅವ್ರು ತಿಳ್ಕೊಬೇಕಲ್ವಾ. ಈಗ ರೇಷನ್ ಫ್ರೀ ರೇಷನ್ ಬರ್ತದಲ್ಲ, ನಮ್ಗೆ ಅಕ್ಕಿ ಕೊಡ್ತೀವಲ್ಲ, ಪ್ರತಿ ವರ್ಷ ಪ್ರತಿ ತಿಂಗಳು 1ನೇ ತಾರೀಕು ಒಳಗಡೆಗೆ 24 ಲಕ್ಷ ಟನ್ ಅಕ್ಕಿ ನಮ್ಮ ರಾಜ್ಯಕ್ಕೆ ಫ್ರೀ ಆಗಿ ಬರ್ತದೆ. ಫ್ರೀ. ಫೋಟೋ ಯಾರ್ದು ಹಾಕಿರ್ತೀವಿ? ಸಿದ್ದರಾಮಯ್ಯದು ಮುನಿಯಪ್ಪಂದು ಇರ್ತದೆ, ನಂದು ಇಲ್ಲ. ಅಲ್ಲಿ ಮೋದಿ ಫೋಟೋನೇ ಇರಲ್ಲ. ನೋಡಿದವ್ರಿಗೆ ಏನು ಅಂತಂದ್ರೆ ಇವರೇ ಕೊಟ್ಟವ್ರು ಏನು ಅಂತ ಹೇಳಿ ನಾವು ತಿಳ್ಕೊಂಡದೇ ಇಲ್ಲ. ಯಾರ್ ಸ್ಕೀಮ್ ಯಾವ ಮಾಡೋದು ಅಂತ ಹೇಳಿ. ಈಗ ಇಷ್ಟೆಲ್ಲ ಬಿಲ್ಡಿಂಗ್ ಆಗದೆ ಯಾರ ಕಡೆ ಆಗದೆ, ಯಾರ ಅಧ್ಯಕ್ಷತೆಯಲ್ಲಿ ಇದ್ದಾಗ, ಯಾರ ಮೆಂಬರ್ ಇದ್ದಾಗ ತಿಳ್ಕೊಬೇಕಲ್ವಾ. ಏನ್ ಅವ್ರ ಅಪ್ಪನ ಮನೆಯಿಂದ ಮಾಡಿದ್ರೆ ಯಾರು ಅವ್ರ ಅಪ್ಪನ ಮನೆಯಿಂದ ಮಾಡಲ್ಲ. ಸರ್ಕಾರದಲ್ಲಿ ತಂದು ಮಾಡಿಸೋದಿದೆಯಲ್ಲ, ಅದು ಬಹಳ ಕಷ್ಟವಾದಂತ ಕೆಲಸ. ಅದನ್ನೆಲ್ಲ ಕೂಡ ಒಂದೊಂದು ರೂಪಾಯಿ ತರಬೇಕಾದ್ರೆ ಮೇಲೆ ಕೆಳಗಡೆ ನೋಡ್ಬೇಕಾಗ್ತದೆ. ಯಾರು ನಿಮ್ಗೆ ಕೆಲಸ ಮಾಡ್ತಾರೋ ಅವ್ರಿಗೆ ಆಶೀರ್ವಾದ ಮಾಡ್ರಿ. ಇನ್ನೊಂದು ಕೆಲಸ ಒಳ್ಳೇದ್ ಮಾಡಿ. ಯಾರು ನಿಮ್ಮನ್ನ ಹಿಂಡ್ತಾರೆ, ಬರೀ ಡಂಗ್ ಹೊಡಿತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಈ ಪೇಜ್ಗಳಲ್ಲಿ ಹಾಕ್ಬಿಟ್ಟು ನಾನೇ ಮಾಡಿದ್ದು ಇದು ಅಂತ ಹೇಳಿ ನಂಬಕ್ ಹೋಗ್ಬೇಡ್ರಿ. ಯಾರನ್ನ ಒಬ್ಬರು ನಂಬೇಕಾದ್ರೆ 3 ಸಲ ಯೋಚನೆ ಮಾಡಿ. ನನಗೆ ಓಟ್ ಹಾಕ್ಬೇಕಾದ್ರೆ 3 ಸಲ ಯೋಚನೆ ಮಾಡ್ಬೇಕು. ಇವ್ರು ಓಟ್ ಹಾಕಿದ್ರೆ ಒಳ್ಳೆ ಕೆಲಸ ಮಾಡ್ತಾನ, ಬರ್ಬಾದ್ ಕೆಲಸ ಮಾಡ್ತಾನ. ಯೋಚನೆ ಮಾಡಾಕ್ರಿ. ನೀವ್ ಯಾವ್ದೋ ಜಾತಿಗಳು ಪಕ್ಷಗಳು ಇವೆಲ್ಲ ಆಮೇಲೆ ಯಾರು ಬಂದ್ರೆ ಒಳ್ಳೇದಾಗ್ತದೆ ಅಂತೇಳಿ 10 ನಿಮಿಷ ಯೋಚನೆ ಮಾಡ್ಬೇಕಾಗ್ತದೆ. ಯಾರನ್ನೇ ಆಗಿರಿ ಒಳ್ಳೆ ಕೆಲಸ ಮಾಡವ್ರೆ. ಇವ್ರಿಗೆ ಮುಂದೆ ಕೂಡ ನಿಮ್ಗೆ ಸಹಕಾರ ಬೇಕು. ಮತ್ತು ನಮ್ಮ BJS ಕೃಷ್ಣಮೂರ್ತಿ, ಡಾಕ್ಟರ್ ಕೃಷ್ಣಮೂರ್ತಿ ಅವರು, ಬಹಳ ಸಿಬ್ಬಂದಿ ಅವರು ಎಲ್ಲರೂ ಕೂಡ ಬಂದರೆ ಒಳ್ಳೇದಾಗ್ಲಿ. ನಂದು 12:30 ಒಂದು ವರ್ಚುವಲ್ ಮೀಟಿಂಗ್ ಐತೆ ಯಲಹಂಕದಲ್ಲಿ. ಮನೆ ಹತ್ರ ಜನ ಅಂದ್ರೆ ಜನ. ನಾನು ಹೇಳಿದೆ ನನ್ನ ಸರ್ಕಾರನೂ ಇಲ್ಲ, ಮಂತ್ರಿನೂ ಇಲ್ಲ, ಯಾಕಪ್ಪ ಈಗ ಗೊತ್ತಿಲ್ಲ ಅಂತ ಖುಷಿಯಾಗಿ ಬರ್ತಾರೆ. ಯಾಕಂದ್ರೆ ಯಾರು ಬಂದ್ರು ಫೋನ್ ತಗೊಂತೀನಿ, ಫೋನ್ ಮಾಡ್ತೀನಿ. ಒಂದು 10 ಕೆಲಸದಲ್ಲಿ ಒಂದು 5 ಕೆಲಸ ಅಂತ ಆಗ್ತವೆ. ಇನ್ನು 5 ಕೆಲಸ ಸಮಾಧಾನ ಮಾಡೋದು ಕಳಿಸ್ತೀನಿ. ಇಲ್ಲಾಂದ್ರೆ ಜನ ನಾನು ಯಾಕೆ ಬರ್ತಾರೆ? ಗಾಂಧೀಜಿ ಕೋಲಿ ಇಲ್ಲ ನಿಂದು ಕೋಲಿಕ್ ಬಿಟ್ಟ ಪಾಪ ಗಾಂಧಿ ಅಂತ ಕರೆಯೋದು. ನಮ್ಗೆ ಇಲ್ಲಿ ಸೆಟ್ಲ್ ಆಗೋರ ಮಂಡ್ಯದವ್ರು, ಅವರು ಗೌಡ್ರು. ಪಾಪ ಎಲ್ಲ ಕಡೆ ಪಾದಯಾತ್ರೆ ಅದು ಇದೆಲ್ಲ ಮಾಡ್ಕೊಂಡು ನಮ್ಮ ಮೀಟಿಂಗ್ಗೆಲ್ಲ ಬರೋರು. ಯಾರಿಗೂ ಆಸೆ ಪಡಲ್ಲ. ಕೊನೆಗೆ ನಾನು ಗಲಾಟೆ ಮಾಡಿ ಒಂದು ಫ್ರೀ ಸೈಟ್ ಕೊಡ್ಸಿದ್ದೆ. ಆ ಫ್ರೀ ಸೈಟ್ ಅವ್ರ ಅಕ್ಕನೇನ ಕಿತ್ಕೊಂಡ್ಬಿಟ್ಲೇನೋ ಗೊತ್ತಿಲ್ಲ. ತಿರ್ಗ ಕೋಲ್ ಕೊಟ್ಟಾಳೆ ಅವ್ರ ಕೈಗೆ. ಸೈಟ್ ಕೊಟ್ಟ ತಕ್ಷಣ ಅವ್ನ ಕೈಲಿ ಬರ್ಸ್ಕೊಂಡ್ರು. ನೀನ್ ಕೋಲ್ ಹಿಡ್ಕೊಂಡು ಟೋಪಿ ಹಾಕೊಂಡು ಕೊಂಡಾಡೋದ್ರೆ ಬಿಟ್ರು. ಕೊಟ್ಟ ಕೊಟ್ಬಿಡ ಹೋಲಿ ಬಿಡು. ಗಾಂಧೀಜಿ ಅದೇ ತಾನೆ ಕೊನೆ ಕೋಲು ಟೋಪಿ ಎಳ್ಳಿ ಗೊತ್ತಿ. ಅವ್ ಇನ್ನೊಂದ್ ಕಡೆ ನೀನ್ ಗಾಂಧಿ ಅಲ್ಲ ಹಂಗಾದ್ರೆ 2 ಸೀಟ್ ಕೊಡ್ತಾರ. 1 ಸೀಟ್ ಕೂಡ ರಾಹುಲ್ ಗಾಂಧಿ ಆಗ್ಬಿಡುತ್ತೆ. 2 ಸೈಟ್ ಕೇಳಿದ್ರೆ 1 ಸೀಟ್ ಕೊಟ್ಟಿದ್ಯಾ, ದಾನ ಕೊಟ್ಟಿದ್ಯಾ ಮಹಾತ್ಮ ಗಾಂಧಿ. ಆಯ್ತು ಕೊಡೋಣ ಬಿಡು, ಸಿಗ್ತಾರೆ ನೋಡೋಣ. ಅಧ್ಯಕ್ಷ ಕೊಟ್ರೆ ಇನ್ನೊಂದು. ಆಯ್ತು ಒಳ್ಳೇದಾಗ್ಲಿ. ಬಹಳ ಜನ ಬಡವರು ಅವ್ರೆ. ಯಾರ್ಗ್ ಏನ್ ಸೌಲಭ್ಯ ಸಿಗ್ಬೇಕೋ ಫಸ್ಟ್ ಅವ್ರು ಕೊಡ್ರಿ. ಇರೋದೇ ಕಿತ್ಕೊಂಡ್ಬಿಡೋದ ಕಡೆ. ಅದಕ್ಕೋಸ್ಕರ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಡಾಕ್ಟರ್ಗಳು ಕಾಯ್ತಾವ್ರೆ. ಯಾಕಂದ್ರೆ ನಮ್ಮ ಭಾಷಣಕ್ಕಿಂತ ನೀವು ಅಲ್ಲಿ ಚೆಕ್ಅಪ್ ಮಾಡ್ಕೋಬೇಕು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದೀರಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತುಗಳು ವಿರಾಮ ಕೊಡ್ತೀನಿ. ಜೈ ಹಿಂದ್.